ಅಸ್ಸಲಾಮು ಅಲೈಕುಮ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ HR ಫುಡ್ಸ್. ಹೇಗಿದ್ದೀರಾ ಎಲ್ಲರೂ? ಇವತ್ತು ಬೂತಾಯಿ ಮೀನಿನ ರವೆ ಫ್ರೈ ಹೇಗೆ ಮಾಡೋದಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ನಮ್ಮ ಹೆಲ್ತಿಗೆ ಕೂಡ ತುಂಬಾ ಒಳ್ಳೆಯದು ಬೂತಾಯಿ. ಹಾಗೆಯೇ ಬೂತಾಯಿ ಮೀನು ಫ್ರೈ ಮಾಡಿ ಆದ ನಂತರ ಈ ರವೆ ಎಲ್ಲ ಬಿದ್ದ ಆಯಿಲ್ ಇರ್ತದಲ್ವ, ಅದು ಕ್ಲೀನ್ ಇರೋದಿಲ್ಲ. ಅದನ್ನು ಯಾವ ರೀತಿ ಆಯಿಲನ್ನು ಕ್ಲೀನ್ ಮಾಡೋದಂತ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ತುಂಬಾ ಈಸಿಯಾಗಿ ಆಯಿಲನ್ನು ಕೂಡ ಕ್ಲೀನ್ ಮಾಡ್ಬೋದು. ಹಾಗೆಯೇ ರವೆ ಫ್ರೈ ಕೂಡ ನಮಗೆ ಮಾಡಲಿಕ್ಕೆ ತುಂಬಾ ಈಸಿ, ತುಂಬಾ ಟೇಸ್ಟ್. ಹಾಗಾದರೆ ಹೇಗೆ ಮಾಡೋದಂತ ನೋಡುವ ಬನ್ನಿ ಫ್ರೆಂಡ್ಸ್. ಇಲ್ಲಿ ನಾನು ಫ್ರೆಶ್ ಆದ ಬೂತಾಯಿ ಸ್ವಲ್ಪ ತಗೊಂಡಿದ್ದೇನೆ. ಸ್ವಲ್ಪ ದೊಡ್ಡ ದೊಡ್ಡದು ಕೂಡ ಇತ್ತು ನೋಡಿ. ಹಾಗಾಗಿ ನಾನು ಎನಿಸಿದೆ ಇವತ್ತು ರವೆ ಫ್ರೈಯನ್ನು ಮಾಡುವ ಅಂತ. ನಾನಿಲ್ಲೊಂದು 7ರಿಂದ 8 ಬೂತಾಯಿ ತಗೊಂಡಿದ್ದೇನೆ. ನಿಮಗೆ ಮನೇಲಿ ಎಷ್ಟು ಜನ ಇದ್ದೀರಿ ಅದರ ಮೇಲೆ ಡಿಪೆಂಡಾಗಿ ನೋಡಿಕೊಂಡು ನೀವು ತಗೊಳ್ಬೋದು, ಹೆಚ್ಚು ಕಮ್ಮಿ. ಓಕೆ, ಈಗ ಈ ಮೀನನ್ನು ನಾವು ಚೆನ್ನಾಗಿ ಕಟ್ ಮಾಡಿ ಕ್ಲೀನ್ ಮಾಡಿ ತರುವ. ಈಗ ನಾನು ಕ್ಲೀನ್ ಮಾಡಿ ತಂದಾಯಿತು ನೋಡಿ. ನಾನು ಈ ರೀತಿ ಕಟ್ ಮಾಡಿದ್ದೇನೆ. ಹೊಟ್ಟೆ ಸೈಡಲ್ಲಿ ಸ್ವಲ್ಪ ಜಾಸ್ತಿನೇ ಕಟ್ ಮಾಡಿದ್ದೇನೆ. ಕಾಣ್ತಾ ಉಂಟಾ ನಿಮಗೆ? ಅಂದಾಜಾಗ್ತಾ ಉಂಟಾ? ಈ ರೀತಿ ನೋಡಿ. ಯಾಕಂದರೆ ನಾನು ಹೀಗೆ ಕಟ್ ಮಾಡಿದ್ದು, ಒಂದೇದಾಗಿ ಬೂತಾಯಿಯಲ್ಲಿ ಮುಳ್ಳಿರ್ತದೆ, ಮಕ್ಕಳಿಗೆಲ್ಲ ತಿನ್ನಲಿಕ್ಕೆ ಕಷ್ಟ ಆಗ್ತದೆ. ಈ ರೀತಿ ಕಟ್ ಮಾಡಿದರೆ ಸ್ವಲ್ಪ ಮುಳ್ಳು ಸ್ವಲ್ಪ ಕಡಿಮೆ ಆಗ್ತದೆ, ಒಂದನೇದು. ಎರಡನೇದು ಏನಂದರೆ ನಮಗೆ ಇದು ಕ್ಲೀನ್ ಮಾಡಲಿಕ್ಕೆ ಕೂಡ ತುಂಬಾ ಈಸಿ ಆಗ್ತದೆ. ಬಂಗಡೆ ಎಲ್ಲ ಕ್ಲೀನ್ ಮಾಡೋದು ತುಂಬಾ ಈಸಿ. ಸ್ವಲ್ಪ ಬೂತಾಯಿ ಕ್ಲೀನ್ ಮಾಡಲಿಕ್ಕೆ ಸ್ವಲ್ಪ ರಗಳೆ ಇರ್ತದೆ, ಹೊಟ್ಟೆ ಒಳಗೆ ಕಪ್ಪು ಕಪ್ಪಿರ್ತದೆ. ಹಾಗಾಗಿ ಈ ರೀತಿ ಕಟ್ ಮಾಡಿದರೆ ತುಂಬಾ ಈಸಿ ಆಗ್ತದೆ. ಇನ್ನದಕ್ಕೆ ಮಸಾಲೆಗೆ ನಾನಿಲ್ಲಿ 1 ಟೇಬಲ್ ಸ್ಪೂನ್ ಕಾರ್ನ್ಫ್ಲವರ್, 1 ಟೇಬಲ್ ಸ್ಪೂನ್ ಕೋರಿಯಾಂಡರ್ ಪೌಡರ್, 1.5 ಟೇಬಲ್ ಸ್ಪೂನ್ ರೆಡ್ ಚಿಲ್ಲಿ ಪೌಡರನ್ನು ನಾನಿಲ್ಲಿ ಆ್ಯಡ್ ಮಾಡ್ತಾ ಇದ್ದೇನೆ. ನಿಮಗೆ ಮಕ್ಕಳಿಗೆ ಕೊಡೋದಂತಾದರೆ ರೆಡ್ ಚಿಲ್ಲಿ ಪೌಡರ್ ಬೇಕಿದ್ದರೆ ಸ್ವಲ್ಪ ಕಡಿಮೆ ಮಾಡ್ಕೊಳ್ಬೋದು. ಸ್ವಲ್ಪ ನಾನಿಲ್ಲಿ ಟರ್ಮರಿಕ್ ಪೌಡರನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೇನೆ. 1 ಟೇಬಲ್ ಸ್ಪೂನಲ್ಲಿ ವಿನೆಗರನ್ನು ಕೂಡ ನಾನಿಲ್ಲಿ ಆ್ಯಡ್ ಮಾಡ್ತಾ ಇದ್ದೇನೆ. ವಿನೆಗರ್ ಇಷ್ಟ ಇಲ್ಲದವರು 1 ಟೇಬಲ್ ಸ್ಪೂನಷ್ಟು ಲೆಮನ್ ಜ್ಯೂಸನ್ನು ಕೂಡ ಆ್ಯಡ್ ಮಾಡ್ಬೋದು. ಅದು ಇಲ್ಲ ಅಂದರೆ ಹುಳಿ ಉಂಟಲ್ಲ, ಅದರ ನೀರನ್ನು ಕೂಡ ಸ್ವಲ್ಪ ಆ್ಯಡ್ ಮಾಡ್ಬೋದು ಹುಳಿಗೋಸ್ಕರ. ಇಲ್ಲಿ ರುಚಿಗೆ ನೋಡಿಕೊಂಡು ನಾನು ಸಾಲ್ಟನ್ನು ಕೂಡ ಆ್ಯಡ್ ಮಾಡಿದ್ದೇನೆ. ಇನ್ನಿದು ಕಲಸಿಕೊಳ್ಳಲಿಕ್ಕೆ ನೀರೆಷ್ಟು ಬೇಕು ನೋಡಿಕೊಂಡು ಸ್ವಲ್ಪ ಸ್ವಲ್ಪ ಹಾಕಿ ಚೆನ್ನಾಗಿ ಇದನ್ನು ಕಲಿಸಿಕೊಳ್ಳುವ. ಒಮ್ಮೆಲೆ ನೀರೆಲ್ಲ ಹಾಕಲಿಕ್ಕೆ ಹೋಗಬೇಡಿ, ಸ್ವಲ್ಪ ಸ್ವಲ್ಪ ಹಾಕಿದರೆ ಆಯಿತು. ನಮಗಿದು ಸ್ವಲ್ಪ ತಿಕ್ಕಾಗಿ ಬೇಕು ಈ ಮಸಾಲೆ ನಮಗೆ, ಮತ್ತು ರವೆ ನಮಗೆ ಮಿಕ್ಸ್ ಮಾಡಲಿಕ್ಕಿದೆ. ಹಾಗಾಗಿ ನೀರೆಲ್ಲ ಮಾಡ್ಕೊಳ್ಳೋದು ಬೇಡ, ಸ್ವಲ್ಪ ತಿಕ್ಕಾಗಿರಬೇಕು. ಈಗ ನೋಡಿ, ಒಳ್ಳೆ ರೀತಿಯಲ್ಲಿ ಇದು ನಾನು ಮಸಾಲೆ ಎಲ್ಲ ಮಿಕ್ಸ್ ಮಾಡಿದ್ದೇನೆ. ಇನ್ನೊಂದು ಅರ್ಧ ಗಂಟೆ ಬಿಟ್ಟು ನಾವು ರವೆಗೆ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡಿಕೊಂಡ್ರೆ ಆಯಿತು. ಈಗ ಇಲ್ಲಿ ಅರ್ಧ ಗಂಟೆ ಆಯಿತು ನೋಡಿ. ನಾನೀಗ ಇಟ್ಟು ಇನ್ನು ನಾವಿಲ್ಲಿ ರವೆ ಹಾಕಿ ಮಿಕ್ಸ್ ಮಾಡ್ಬೋದು. ಈಗ ಒಂದು ಪ್ಲೇಟಿಗೆ ನಾನಿಲ್ಲಿ ಬಾಂಬೆ ರವೆ ಹಾಕಿದ್ದೇನೆ. ಸಪುರ ರವೆ ಬರ್ತದಲ್ಲ ಅದು. ಸಪುರ ರವೆ ಇಲ್ಲಾಂದರೆ ಸ್ವಲ್ಪ ಮಿಕ್ಸಿಯಲ್ಲಿ ಹಾಕಿ ಗ್ರೈಂಡ್ ಮಾಡಿ ಕೂಡ, ತೋರ ರವೆ ಇದ್ದರೆ ಈ ರೀತಿ ಸ್ವಲ್ಪ ಸಣ್ಣ ಸಣ್ಣ ರವೆಯಾಗಿ ಗ್ರೈಂಡ್ ಮಾಡ್ಬೋದು. ಈಗ ಒಂದೊಂದು ಫಿಶನ್ನು ತೆಗೆದು ಈ ರೀತಿ ನಾನು ರವೆಗೆ ಇಲ್ಲಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಒಳ್ಳೆ ಕೋಟಿಂಗ್ ಆಗಿ ಬರಬೇಕು ರವೆ. ಚೆನ್ನಾಗಿ ಕೋಟಿಂಗ್ ಆಗಲಿಲ್ಲ ಅಂದರೆ ಏನಾಗ್ತದೆ, ಆಯಿಲಲ್ಲಿ ರವೆ ಎಲ್ಲ ಬಿಟ್ಕೊಳ್ತದೆ. ಆವಾಗ ಅಷ್ಟು ಟೇಸ್ಟ್ ಬರೋದಿಲ್ಲ, ಕ್ರಿಸ್ಪಿ ಬರೋದಿಲ್ಲ. ಹಾಗಾಗಿ ನಾವು ರವೆದು ಕೋಟಿಂಗ್ ಒಳ್ಳೆ ರೀತಿಯಲ್ಲಿ ಇಲ್ಲಿ ಮಾಡ್ಕೊಳ್ಬೇಕಾಗ್ತದೆ. ನಾವು ಇಲ್ಲಿ ಕಾರ್ನ್ಫ್ಲವರ್ ಹಾಕಿದ್ರಿಂದ ಒಳ್ಳೆ ರೀತಿಯಲ್ಲಿ ಕೋಟಿಂಗ್ ಆಗ್ತದೆ. ಆದರೂ ನಾವು ಜಸ್ಟ್ ಮೇಲಿಂದ ಮೇಲೆ ಮಾಡಿದರೆ ಆಯಿಲಿಗೆ ಬಿಟ್ಕೊಳ್ತದೆ. ಹಾಗಾಗಿ ನಾನಿಲ್ಲಿ ಮಾಡಿದಾಗೆ ಒಳ್ಳೆ ರೀತಿಯಲ್ಲಿ ಕೋಟಿಂಗನ್ನು ಮಾಡ್ಕೊಳ್ಳಿ. ನಿಮಗೆ ನನ್ನ ಈ ರೆಸಿಪಿ ಇಷ್ಟ ಆಯ್ತಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲ. ಹಾಗೆಯೇ ನನ್ನ ಚಾನಲಿಗೆ ಹೊಸಬರಾಗಿದ್ದರೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡದೆ ಹೋಗಬೇಡಿ. ಸೈಡಲ್ಲಿ ಬೆಲ್ ಐಕನ್ ಇದೆ, ಅದನ್ನು ಕೂಡ ಪ್ರೆಸ್ ಮಾಡಿ ನನ್ನ ರೆಸಿಪಿದು ನೋಟಿಫಿಕೇಷನ್ ನಿಮಗೆ ಬರ್ತದೆ ಫ್ರೆಂಡ್ಸ್. ಹಾಗೆಯೇ ನೀವು ಮಾಡಿದರೆ ನನಗೆ ಫೀಡ್ಬ್ಯಾಕನ್ನು ಕೂಡ ಕೊಡಿ. ಈಗ ನೋಡಿ, ಎಲ್ಲ ಫಿಶನ್ನು ಕೂಡ ನಾನಿಲ್ಲಿ ಮಾಡಿದ್ದೇನೆ. ಎಲ್ಲ ಫಿಶ್ ಅಂದರೆ ನಮಗೆ ಒಮ್ಮೆಗೆ ಫ್ರೈ ಮಾಡಲಿಕ್ಕೆ ಎಷ್ಟು ಬೇಕು ಅಷ್ಟನ್ನು ಮಾತ್ರ ಇಲ್ಲಿ ರವದಲ್ಲಿ ನಾವು ಕೋಟಿಂಗ್ ಮಾಡಿ ತೆಗೆಯುವ. ತುಂಬ ಎಲ್ಲ ಮಾಡಿ ಒಮ್ಮೆಲೆ ಇಡೋದು ಬೇಡ. ಎಷ್ಟು ನಮಗೆ ಫ್ರೈ ಮಾಡಲಿಕ್ಕಾಗ್ತದೆ ಅಷ್ಟೇ ನಾವು ಫಸ್ಟಿಗೆ ಕೋಟಿಂಗ್ ಮಾಡಿದರೆ ಆಯಿತು. ಈಗ ಇಲ್ಲಿ ಆಯಿಲ್ ಬಿಸಿ ಆಗಿದೆ. ನಾನಿಲ್ಲಿ ಒಂದೊಂದಾಗಿ ಫಿಶನ್ನಿಲ್ಲಿ ಫ್ರೈ ಆಗಲಿಕ್ಕೆ ಇಡ್ತಾ ಇದ್ದೇನೆ. ಇದನ್ನು ನಾವು ಹೈ ಫ್ಲೇಮಲ್ಲೇ ಮಾಡ್ಬೋದು. ಬೂತಾಯಿ ಬೇಗನೆ ಕುಕ್ ಆಗ್ತದೆ. ಹಾಗಾಗಿ ಇದನ್ನು ನಾವು ಹೈ ಫ್ಲೇಮಲ್ಲೇ ಮಾಡ್ಕೊಳ್ಬೋದು. ಮತ್ತು ಬೂತಾಯಿ ನಮಗೆ ತುಂಬಾ ಒಳ್ಳೆಯದು ಹೆಲ್ತಿಗೆ, ಮಕ್ಕಳಿಗೆ ಕೂಡ ಹಾಗೆಯೇ. ಇದರದ್ದು ಟ್ಯಾಬ್ಲೆಟ್ ಕೂಡ ಮಾಡ್ತಾರೆ, ಆಯಿಲ್ ಕೂಡ ತೆಗಿತಾರೆ. ತುಂಬಾ ಒಳ್ಳೆಯದಿದು ನಮಗೆ ಹೆಲ್ತಿಗೆ. ಇನ್ನಿದು ಒಂದು ಸೈಡ್ ಚೆನ್ನಾಗಿ ಫ್ರೈ ಆದ ನಂತರ ಇದನ್ನು ಉಲ್ಟ ಕೂಡ ಹಾಕ್ಕೊಳ್ಳುವ. ನಾವು ಯಾವತ್ತೂ ಕೂಡ ನಾರ್ಮಲಾಗಿ ಫ್ರೈ ತಿಂದು ಬೋರ್ ಆಗಿದ್ದರೆ ಸ್ವಲ್ಪ ಡಿಫ್ರೆಂಟ್ ಆಗಿರ್ತದೆ ಇದು ಫ್ರೈ, ಮತ್ತು ಒಳ್ಳೆ ಕ್ರಿಸ್ಪಿಯಾಗಿ ಕೂಡ ಇರ್ತದೆ. ದೊಡ್ಡವರಿಗೆ ತಿನ್ನಲಿಕ್ಕೆ ತುಂಬಾ ಒಳ್ಳೆಯದಾಗ್ತದೆ. ಯಾಕಂದರೆ ಅದರ ಮುಳ್ಳೆಲ್ಲ ನಮಗೆ ಬಾಯಿಗೆ ಬರೋದಿಲ್ಲ, ಒಳ್ಳೆ ಕ್ರಿಸ್ಪಿಯಾಗಿರ್ತದಲ್ವ. ಹಾಗಾಗಿ ಮಕ್ಕಳಿಗೆ ಕೊಡುವಾಗ ಸ್ವಲ್ಪ ಜಾಗ್ರತೆ ಮಾಡಬೇಕಾಗ್ತದೆ. ಈಗ ಇನ್ನೊಂದು ಸೈಡ್ ಕೂಡ ಫ್ರೈ ಆಯಿತು. ಹೀಗೆ ನಾನು ಇದನ್ನು ತೆಗಿತಾ ಇದ್ದೇನೆ. ಇನ್ನು ಉಳಿದ ಫಿಶನ್ನು ಕೂಡ ಇದೇ ಆಯಿಲಿಗೆ ಹಾಕಿ ಫ್ರೈ ಮಾಡಿ ತೆಗೆಯುವ. ನಾನೀಗ ಉದ್ದ ಲಾಂಗ್ ವೀಡಿಯೋ ಎಲ್ಲ ಮಾಡ್ತಾ ಹೋದರೆ ತುಂಬ ಉದ್ದ ಆಗ್ತದೆ. ಹಾಗಾಗಿ ನಾನೀಗ ಹಾಕೋದೆಲ್ಲ ತೋರಿಸಲಿಲ್ಲ. 2ನೇ ಸಲದ್ದು ಕೂಡ ನಾನಿಲ್ಲಿ ಫ್ರೈ ಮಾಡಿ ತೆಗೆದಾಯಿತು. ಈಗ ನೋಡಿ, ಫ್ರೈ ಮಾಡಿ ಉಳಿದ ಆಯಿಲ್ ನೋಡಿ, ಇಲ್ಲಿ ರವೆ ಎಲ್ಲ ಬಿದ್ದೇನಾಗಿದೆ, ಗಲೀಜು ಥರ ಆಗಿದೆ. ಅಂದರೆ ಎಲ್ಲ ಮಿಕ್ಸ್ ಆಗಿದೆ ರವೆ ಎಲ್ಲ ಅಲ್ವಾ, ಕಪ್ಪಾಗಿದೆ. ಇನ್ನಿದಕ್ಕೆ ಇದೇ ಆಯಿಲಿಗೆ ನಾವೇನು ಮಾಡ್ಕೊಳ್ಳುವ, 1 ಟೇಬಲ್ ಸ್ಪೂನು ಕಾರ್ನ್ಫ್ಲವರ್ಗೆ ಸ್ವಲ್ಪ ನೀರನ್ನು ಹಾಕಿ ಕಲಸಿಕೊಂಡು
ಆ ನೀರನ್ನು ನಾವು ಅಂದರೆ ಕಾರ್ನ್ಫ್ಲವರ್ ಕಲಸಿದ ನೀರನ್ನು ಕಾರ್ನ್ಸ್ಟಾರ್ಚ್ ಅದನ್ನು ನಾವು ಇದಕ್ಕೆ ಹಾಕ್ಕೊಳ್ಳುವ. ನೋಡಿ ಈ ರೀತಿ ಇದೇ ಬಿಸಿ ಆಯಿಲಿಗೆ ಹಾಕ್ಕೊಳ್ಳುವ. ಇದು ಮೈ ಮೇಲೆ ಏನೂ ಹಾರೋದಿಲ್ಲ. ಇದನ್ನು ಹೈ ಫ್ಲೇಮಲ್ಲೇ ಇಡಿ, ಲೋ ಫ್ಲೇಮ್ ಮಾಡಬೇಕಂತಿಲ್ಲ. ನೋಡಿ ಈ ರೀತಿ ಚೆನ್ನಾಗಿ ಕುದಿಬೇಕದು. ಒಳ್ಳೆ ರೀತಿಯಲ್ಲಿ ಕುದಿತಾ ಕುದಿತಾ ಏನಾಗ್ತದೆ, ಇದರ ಈ ರವೆ ಮತ್ತು ನಾವು ಹಾಕಿದ ಈಗ ಕಾರ್ನ್ಸ್ಟಾರ್ಚ್ ಏನುಂಟು ಅದೆಲ್ಲ ಒಂದೇ ಸೈಡಲ್ಲಿ ಒಂದೇ ಸೈಡಿಗೆ ಬರ್ತದೆ ಈ ರೀತಿ ನೋಡಿ. ಮತ್ತೇನಾಗ್ತದೆ, ಎಲ್ಲ ಒಂದೇ ಸೈಡಿಗೆ ಬರ್ತದೆ, ಎಲ್ಲ ಒಟ್ಟಾಗ್ತದೆ. ಆಮೇಲೆ ನಾವು ಅದನ್ನು ತೆಗಿಬೋದು. ಆವಾಗ ನಮ್ಮ ಆಯಿಲ್ ಈಗ ಚೆನ್ನಾಗಿ ಕ್ಲೀನಾಗಿ ಬರ್ತದೆ. ನೋಡಿ ಈಗ ನಾನು ಮಾಡ್ತಾ ಇದ್ದೇನೆ, ನೀವು ನೋಡ್ಬೋದು. ನಾನು ನಿಮಗೆ ಸ್ಕಿಪ್ ಮಾಡಲಿಲ್ಲ, ಇದು ಕ್ಲೀನ್ ಆಗೋ ಪ್ರೊಸೆಸ್ ಏನುಂಟ ಸ್ಕಿಪ್ ಮಾಡಲಿಲ್ಲ. ನಾನು ಸ್ವಲ್ಪ ನಿಮಗೆ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೇನೆ ಅಷ್ಟೇ. ನೋಡಿ ಈಗ ಕಾಣ್ತಾ ಉಂಟಾ ನಿಮಗೆ, ಎಲ್ಲ ಒಂದು ಸೈಡಿಗೆ ಬಂದಿದೆ ನೋಡಿ, ಕ್ಲೀನ್ ಆಯಿತು ಆಯಿಲ್ ಈಗ. ಇಲ್ಲಾಂದರೆ ನಾವು ನಾರ್ಮಲಾಗಿ ಅದನ್ನು ಸ್ಟ್ರೈನ್ ಮಾಡಿ ತೆಗೆದ್ರೂ ಕೂಡ ಒಂಥರ ಆಯಿಲ್ ತಪ್ಪ ತಪ್ಪ ಥರ ಇರ್ತದೆ. ಹೀಗೆ ಮಾಡೋದ್ರಿಂದ ಒಳ್ಳೆದಿರ್ತದೆ, ನಮಗೆ ಆಯಿಲ್ ಕೂಡ ಒಳ್ಳೆ ಕ್ಲಿಯರಾಗಿ ಇರ್ತದೆ. ನೋಡಿ ಇನ್ನಿದನ್ನು ಪ್ರೆಸ್ ಮಾಡಿ ಇನ್ನಿದನ್ನು ತೆಗೆದು ಬಿಸಾಡಬಹುದು. ನೋಡಿದ್ರಲ್ಲ ಆಯಿಲಿಗೆ ಎಷ್ಟು ಕ್ಲೀನಾಗಿ ಬಂದಿದೆ. ಇದು ಸ್ವಲ್ಪ ತಣ್ಣಗೆ ಆದ ನಂತರ ನೀವು ಯಾವುದು ಬಾಟಲಿಗೆ ಹಾಕಿಡ್ತೀರಿ ಆ ಬಾಟಲಿಗೆ ಹಾಕಿಟ್ರಾಯಿತು. ಓಕೆ, ಈಗ ಬಿಸಿ ಬಿಸಿಯಾದ ಬೂತೈ ರವೆ ಫ್ರೈ ರೆಡಿಯಾಗಿದೆ. ನೋಡಿದ್ರಲ್ಲ ನೀವು ಎಷ್ಟು ಬೇಗ ರೆಡಿ ಆಯಿತಂತ. ಇಲ್ಲಿ ಬೂತೈ ಮೀನು ರವೆ ಫ್ರೈ ಹೇಗೆ ಮಾಡೋದಂತ ಹೇಳಿಕೊಟ್ಟಿದ್ದೇನೆ, ಹಾಗೆಯೇ ಆಯಿಲನ್ನು ಹೇಗೆ ಕ್ಲೀನ್ ಮಾಡೋದಂತ ಕೂಡ ನಾನಿಲ್ಲಿ ಹೇಳಿಕೊಟ್ಟಿದ್ದೇನೆ. ಈ ರವೆ ಫ್ರೈಯನ್ನು ನಾವು ಬೂತೈಯಲ್ಲೇ ಮಾಡಬೇಕಂತಿಲ್ಲ, ಬೇರೆ ಯಾವುದು ಫಿಶ್ ಸಿಕ್ಕಿದರೆ ಕೂಡ ನಾವು ಮಾಡ್ಕೊಳ್ಬೋದು, ತುಂಬ ಟೇಸ್ಟ್ ಆಗ್ತದೆ. ನಿಮ್ಮ ಮನೇಲಿ ಯಾವುದು ಫಿಶ್ ತರ್ತೀರಾ ಅದೇ ಫಿಶ್ಶಿಗೆ ಈ ರೀತಿ ರವೆ ಫ್ರೈ ಮಾಡಲಿಕ್ಕೆ ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬ ಟೇಸ್ಟ್ ಆಗ್ತದೆ, ತುಂಬ ಒಳ್ಳೆಯದಾಗಿರ್ತದೆ, ಮಾಡಲಿಕ್ಕೆ ಕೂಡ ತುಂಬಾ ಈಸಿ. ಒಂದು ಸಲ ಟ್ರೈ ಮಾಡಿ ನೋಡಿ. ಓಕೆ, ಹಾಗಾದರೆ ನಾನು ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮ ಜೊತೆ ಬರ್ತೇನೆ. ಅಲ್ಲಿ ತನಕ ಬಾಯ್, ಅಸ್ಸಲಾಮು ಅಲೈಕುಮ್.